ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ರಕ್ಷಿತಾ ಬಗ್ಗೆ ನಿನ್ನೆ ಆಡಿದಂತಹ ಆ ಮಾತುಗಳನ್ನ ವೀಕ್ಷಕರು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ರಕ್ಷಿತಾ ಅವರನ್ನ ಪ್ರೀತಿಸುವ, ಅವರನ್ನ ಬೆಂಬಲಿಸುವ, ನಿರಂತರವಾಗಿ ಅವರನ್ನ ಫಾಲೋ ಮಾಡ್ಕೊಂಡು ಬಂದಿರುವಂತಹ ಒಂದಷ್ಟು ಜನಕ್ಕೆ ನಾವ್ಯಾಕೆ ರಕ್ಷಿತಾ ಶೆಟ್ಟಿ ಅವರನ್ನ ಇಷ್ಟಪಡ್ತೀವಿ ಅನ್ನೋದಕ್ಕೆ ಉಳಿದವರಿಗೆ ಕಾರಣ ಕೊಟ್ಟಂತಿತ್ತು ರಘು ಅವರ ಮಾತುಗಳು. ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಹೋಗುವಂತಹ ಸಂದರ್ಭದಲ್ಲಿ ರಘು ಅವರು ಯಾವ ರೀತಿ ಭಾವುಕರಾದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನನಗೂ ಕೂಡ ಒಬ್ಬ ಅಕ್ಕ ಇದ್ದಾಳೆ, ನನಗೂ ಕೂಡ ಒಬ್ಬ ತಮ್ಮ ಇದ್ದಾನೆ. ಆದರೆ ಯಾರು ಕೂಡ ನನಗೆ ಈ ರೀತಿಯಾದಂತಹ ಪ್ರೀತಿ ತೋರಿಸೇ ಇಲ್ಲ. ಆದರೆ ಇಲ್ಲಿ ರಕ್ಷಿತಾ ನನಗೆ ಆ ಎಲ್ಲ ಪ್ರೀತಿಯನ್ನ ತೋರಿಸಿದ್ಲು. ನನ್ನ ಜೊತೆ ಹೆಚ್ಚು ಸಮಯವನ್ನ ಕಳೀತಾ ಇದ್ಲು. ನಾನು ಆಕೆಯನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನ ರಘು ಅವರು ಹೇಳ್ತಾರೆ. ಅಲ್ಲೇ ಗೊತ್ತಾಗತ್ತೆ ರಘು ಅವರಿಗೆ ರಕ್ಷಿತಾ ಎಷ್ಟು ರೆಸ್ಪೆಕ್ಟನ್ನು ಕೊಡ್ತಾ ಇದ್ರು, ಎಷ್ಟು ಕಾಳಜಿಯನ್ನು ತೋರಿಸ್ತಾ ಇದ್ರು ಅಂತ. ಇದೆಲ್ಲ ಆದ ಬಳಿಕ ನಿನ್ನೆಯ ಆ ಒಂದು ಸನ್ನಿವೇಶ ಇದೆಯಲ್ಲ, ನಿಜಕ್ಕೂ ರಕ್ಷಿತಾ ಅವರ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ತುಂಬ ಭಾವುಕವಾಗಿತ್ತು. ನನಗೂ ಕೂಡ ಆ ಒಂದು ಸನ್ನಿವೇಶವನ್ನು ನೋಡಿದಾಗ ತುಂಬ ಭಾವುಕತೆ ಅನ್ನಿಸ್ತು. ರಘು ಅವರು ಎಷ್ಟು ಮನಸ್ಸು ಬಿಚ್ಚಿ ರಕ್ಷಿತಾ ವಿಚಾರದಲ್ಲಿ ಮಾತನಾಡಿದ್ರು ಅಂದರೆ, ಇಷ್ಟು ದಿನ ಅವರ ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಆ ಎಲ್ಲ ಭಾವನೆಗಳನ್ನು ಆ ಕ್ಷಣ ಅವರು ಹೊರಗೆ ಹಾಕಿದ್ರು. ರಕ್ಷಿತಾ ನನ್ನ ತಂಗಿ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾರೆ. ಇಷ್ಟು ದಿನ ನಾನು, ನನ್ನ ಪತ್ನಿ ಹಾಗೆ ನನ್ನ ಮಗ ಇಷ್ಟೇ ನಮ್ಮ ಒಂದು ಕುಟುಂಬವಾಗಿತ್ತು. ಆದರೆ ಈಗ ನಮ್ಮ ಕುಟುಂಬಕ್ಕೆ ರಕ್ಷಿತಾ ಕೂಡ ಸೇರ್ಪಡೆ ಆಗಿದ್ದಾಳೆ ಅಂತ ರಘು ಖುಷಿಯಿಂದ ಹೇಳುವಾಗ ಎಂಥವರ ಕಣ್ಣಲ್ಲೂ ಕೂಡ ಒಂದು ಹನಿ ನೀರು ಬರುತ್ತೆ. ಆ ರೀತಿಯಾಗಿತ್ತು ಆ ಸನ್ನಿವೇಶ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ನೀವು ಯಾರ ಜೊತೆ ಕಾಂಟ್ಯಾಕ್ಟ್ ಇರ್ತೀರಿ ಅಂದರೆ ಯಾರನ್ನ ಫಾಲೋ ಮಾಡ್ತೀರಿ, ಯಾರನ್ನ ಬ್ಲಾಕ್ ಮಾಡ್ತೀರಿ ಅಂತ ಅಲ್ಲಿ ಫೋಟೋಗಳನ್ನು ಸ್ಟಿಕ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ರಘು ಅವರು ರಕ್ಷಿತಾ ಅವರ ಹೆಸರನ್ನು ತೆಗೆದುಕೊಂಡು, ಬಿಗ್ ಬಾಸ್ ಮನೆಯಲ್ಲಿ ನನಗೆ ತುಂಬ ಪ್ರೀತಿಯನ್ನು ತೋರಿಸಿದವರು ರಕ್ಷಿತಾ ಶೆಟ್ಟಿ. ನಾನು ನನ್ನ ಕುಟುಂಬದವರ ಜೊತೆ ಅಂದರೆ ನನ್ನ ಪತ್ನಿ, ಮಗ ಹೊರತುಪಡಿಸಿದ್ರೆ ನನ್ನ ಕುಟುಂಬದವರ ಜೊತೆ ಸಂಪರ್ಕ ಕಳೆದುಕೊಂಡು 9-10 ವರ್ಷಗಳೇ ಆಗೋಯ್ತು. ನನ್ನ ತಾಯಿ ಜೊತೆ ಸಂಪರ್ಕ ಇಲ್ಲ. ಹಾಗೆಯೇ ನನ್ನ ಸಹೋದರ, ನನ್ನ ಅಕ್ಕ ಇವರ ಜೊತೆ ಮಾತನಾಡದೆ 7-8 ವರ್ಷಗಳೇ ಕಳೆದು ಹೋಯಿತು. ಹಾಗಾಗಿ ನನ್ನ ಎಲ್ಲ ನೋವಿಗೆ, ನನ್ನ ಎಲ್ಲ ಸಂಭ್ರಮ ಇರಲಿ, ಏನೇ ಇದ್ರೂ ಕೂಡ ನಾನು ಹಂಚಿಕೊಳ್ತಾ ಇದ್ದಿದ್ದು ಮಗ ಹಾಗೂ ಪತ್ನಿ ಜೊತೆಗೆ ಮಾತ್ರ. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ನನಗೆ ತಂಗಿ ಸಿಕ್ಕಿದ್ಲು ಅಂತ ರಕ್ಷಿತಾ ಬಗ್ಗೆ ಅವರು ಮಾತನಾಡಿದಂಥ ರೀತಿ ನಿಜಕ್ಕೂ ತುಂಬಾ ಭಾವುಕವಾಗಿತ್ತು. ಈ ಮನೆಯಿಂದ ಹೋದ ಬಳಿಕ ಕೂಡ ನಾನು ಆಕೆಯ ಜೊತೆ ಸಂಪರ್ಕದಲ್ಲಿರ್ತೀನಿ, ನಮ್ಮ ಕುಟುಂಬದಲ್ಲಿ ಆಕೆ ಕೂಡ ಒಬ್ಬಳಾಗಿರ್ತಾಳೆ ಅನ್ನೋ ಮಾತನ್ನು ರಘು ಮನಸ್ಸು ಬಿಚ್ಚಿ ಹೇಳ್ತಾರೆ. ಜೊತೆಗೆ ಆಕೆ ಸೀಕ್ರೆಟ್ ರೂಮ್ಗೆ ಹೋದಾಗ ಗೊತ್ತಾಯಿತು ನನಗೆ ಆಕೆನ ನಾನು ಎಷ್ಟರ ಮಟ್ಟಿಗೆ ಮಿಸ್ ಮಾಡಿಕೊಂಡೆ ಅಂತ. ಆಕೆ ಹೋದಂತಹ ಸಂದರ್ಭದಲ್ಲಿ ನನಗೂ ಕೂಡ ಅನ್ನಿಸ್ತು, ನನಗೂ ಈ ರೀತಿ ಆದಂಥ ಒಬ್ಬ ತಂಗಿ ಇರಬೇಕಿತ್ತು ಅಥವಾ ಮಗಳಿರ್ತಿದ್ರೆ ಈ ರೀತಿ ಕಾಳಜಿ ಮಾಡ್ತಾ ಇದ್ಲೋ ಏನೋ ಅಂತ. ಹಾಗಾಗಿ ಮುಂದೆ ಕೂಡ ನಮ್ಮ ಕುಟುಂಬದಲ್ಲಿ ರಕ್ಷಿತಾ ಅವರು ಇರ್ತಾರೆ ಅನ್ನೋ ಮಾತನ್ನು ಹೇಳಿದಾಗ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ರಘು ಅವರು ಮನಸ್ಪೂರ್ವಕವಾಗಿ ಹೇಳಿದ್ರು. ನಿಜಕ್ಕೂ ಲಕ್ಕಿ ಅನ್ನಿಸ್ತು ನನಗೆ ರಕ್ಷಿತಾ. ರಘು ಅವರ ಜೊತೆ ಒಂದಷ್ಟು ಜನ ಕ್ಲೋಸ್ ಆಗಬೇಕು ಅಂತ ಬಯಸ್ತಾರೆ. ಆದರೆ ರಘು ಅವರು ತುಂಬ ಸೀರಿಯಸ್ ಅಂತ ಅನ್ಸಿರ್ತಾರೆ, ತುಂಬ ಸೈಲೆಂಟ್. ಆ ಮನುಷ್ಯ ಮನಸ್ಸು ಬಿಚ್ಚಿ ಮಾತನಾಡೋದೇ ಕಡಿಮೆ. ಆದರೆ ರಕ್ಷಿತಾ ವಿಚಾರದಲ್ಲಿ ಅವರು ತುಂಬ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ತಮ್ಮ ಮನಸ್ಸಲ್ಲಿ ಏನೆಲ್ಲ ಇಟ್ಕೊಂಡಿದ್ರು ಅದೆಲ್ಲವನ್ನ ಕೂಡ ಹೊರಗಡೆ ಹಾಕ್ತಾರೆ. ಇನ್ನು ರಘು ಎಷ್ಟರ ಮಟ್ಟಿಗೆ ರಕ್ಷಿತಾ ಅವರನ್ನ ಕಾಳಜಿ ಮಾಡ್ತಾರೆ ಅನ್ನೋದು ಮೊನ್ನೆ ಗೊತ್ತಾಗಿತ್ತು. ರಕ್ಷಿತಾ ನೀನು ಚೆನ್ನಾಗಿ ರೆಡಿ ಆಗಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು. ರಕ್ಷಿತಾ ಅವರಿಗೆ ರಘು ಹೇಳ್ತಾ ಇದ್ದಂಥ ಆ ಮಾತುಗಳನ್ನು ಕೇಳಿಸ್ಕೊಂಡಿದ್ದಂತಹ ಅವರ ಪತ್ನಿ ಗ್ರೀಷ್ಮ ಅವರು ಬರುವಾಗ ತನ್ನ ಪತಿಯ ತಂಗಿಗೆ ಸಾರಿಯನ್ನು ತೆಗೆದುಕೊಂಡು ಬರ್ತಾರೆ, ಬಳೆಗಳನ್ನು ತೆಗೆದುಕೊಂಡು ಬರ್ತಾರೆ. ಇನ್ನು ರಘು ಅವರ ಮಗ ಅಂತೂ ರಕ್ಷಿತಾ ಅವರನ್ನು ಎಷ್ಟರ ಮಟ್ಟಿಗೆ ಇಷ್ಟಪಟ್ಟಿದ್ರು ಅಂದರೆ ಬಹುತೇಕ ಸಮಯ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಕ್ಕ ಅಂತ ಅವ್ರ ಜೊತೆನೇ ಕಳೆದಿದ್ರು. ಅಷ್ಟೊಂದು ಕ್ಲೋಸ್ನೆಸ್ ಅವರಲ್ಲಿ ಬಿಲ್ಡ್ ಆಗಿತ್ತು. ಇಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರ ಆ ಒಂದು ವ್ಯಕ್ತಿತ್ವಕ್ಕೆ ರಘು ಅವರ ಫ್ಯಾಮಿಲಿ ಕೂಡ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿ ಹೋಗಿತ್ತು ಅಂತ. ಇನ್ನು ಅವರು ಬಂದು ಸಾರಿ ಕೊಟ್ಟು ಹೋದ ಬಳಿಕ ಕೂಡ ರಘು ಅವರು ಹೇಳ್ತಾರೆ, ನೋಡು ನಿಂಗೋಸ್ಕರ ಅವಳು ಎಲ್ಲವನ್ನ ಕೂಡ ತಂದಿದ್ದಾಳೆ, ಇನ್ಮೇಲೆ ರೆಡಿ ಇಲ್ಲ ಅಂದರೆ
ಚೆನ್ನಾಗಿರಲ್ಲ, ನೀನು ರೆಡಿ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅಲ್ಲೂ ಕೂಡ ರಕ್ಷಿತಾ ಬಗ್ಗೆ ವಿಶೇಷವಾದಂತಹ ಕಾಳಜಿ ಇತ್ತು. ಹೀಗೆ ರಘು ಹಾಗೂ ರಕ್ಷಿತಾ ಅವರ ಬಾಂಧವ್ಯ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದು ನಿನ್ನೆ ಮತ್ತೊಮ್ಮೆ ಪ್ರೂವ್ ಆಯಿತು. ರಘು ಅವರೇ ರಕ್ಷಿತಾ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದು ವೀಕ್ಷಕರಿಗೂ ಕೂಡ ಖುಷಿಯನ್ನು ಕೊಟ್ಟಿತ್ತು. ಈ ಬಾಂಧವ್ಯ ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಅಲ್ಲೇ ಅವರೊಂದು ಕ್ಲಾರಿಟಿಯನ್ನು ಕೊಟ್ಟರು. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ಕೂಡ ರಘು ಹಾಗೂ ರಕ್ಷಿತಾ ಅವರ ಬಾಂಧವ್ಯ ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಇನ್ನು ಈಗಾಗಲೇ ರಘು ಅವರು ಕೂಡ ರಕ್ಷಿತಾ ಅವರಿಗೆ ಹೇಳಿದ್ದಾರೆ, ನೀನು ಮುಂದೆ ಬೆಂಗಳೂರಿಗೆ ಬಂದಾಗ ನಮ್ಮನೆಯಲ್ಲೇ ಇರ್ಬೋದು, ಎಷ್ಟು ದಿನ ಬೇಕಾದರೂ ನೀನು ಇರ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ರಕ್ಷಿತಾ ಅವರ ತಾಯಿ ಬಳಿ ಕೂಡ ಅದನ್ನೇ ಹೇಳಿದ್ರು, ಆಕೆ ವಾಪಸ್ ಬೆಂಗಳೂರಿಗೆ ಏನಾದರೂ ಕೆಲಸಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮನೇಲೇ ಇರಬಹುದು ಅಂತ. ಇದೀಗ ಅವರ ಮನೆಯ ಸದಸ್ಯರಾಗಿಯೇ ರಕ್ಷಿತಾ ಅವರನ್ನ ರಘು ಅವರು ಸ್ವೀಕರಿಸಿರೋದ್ರಿಂದ ರಕ್ಷಿತಾ ಅವರ ಈ ಒಂದು ಬಾಂಧವ್ಯ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿದೆ. ಇನ್ನು ರಘು ಆ ರೀತಿ ಮಾತಾಡ್ತಾ ಇದ್ದಂತೆ ರಕ್ಷಿತಾ ಕೂಡ ತುಂಬ ಭಾವುಕರಾಗ್ತಾರೆ. ಅವರ ಮುಖದ ಎಕ್ಸ್ಪ್ರೆಷನನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿತ್ತು, ಹಾಗೆ ಎಷ್ಟು ಭಾವುಕರಾಗಿದ್ರು ಅಂತ. ನಿನ್ನೆಯ ಆ ಕ್ಷಣ ನನಗಂತೂ ತುಂಬಾ ಖುಷಿ ಕೊಟ್ಟಿತ್ತು. ಈ ಒಂದು ಬಾಂಧವ್ಯ ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹಾಗೆಯೇ ನಿಮಗೆ ಆ ಕ್ಷಣವನ್ನು ನೋಡಿ ಹೇಗೆ ಅನ್ನಿಸ್ತು, ಇವರಿಬ್ಬರ ಬಾಂಧವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಈ ವಿಡಿಯೋವನ್ನು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.